ನಾವು ಬೆಳೆದಿದ್ದೇವೆ ಉಳ್ಳಿ, ಅದು ಹಬ್ಬಿದೆ ಬಳ್ಳಿ, ಆದ್ರೂ ಸಿಕ್ನಿಲ್ಲ ನನಗೊಬ್ಬ ಕುಳ್ಳಿ. ಮತ್ತೆ ಉಣ್ಣ ಕೊಡ್ತೀನಿ ಬಾಯಲ್ಲಿ. ಜೀವ ಹೋಗೋದ್ ಒಂದೇ ಸಲ, ಹೋಗಕ್ ಮುಂಚೆ ಬಗ್ಬಿಡು ಇನ್ನೊಂದ್ಸಲ. ನಿನ್ನ ಸ್ವಂತ ಗಿರ್ಗಿರ್ನ ತಿರುಗುತ್ತೈತೆ. ಅಂಕಲ್, ಇಫ್ ಯು ಡೋಂಟ್ ಮೈಂಡ್ ನಾವು ಸ್ವಲ್ಪ ಹೊತ್ತು ತಿರುಗಿಸ್ಬೋದಾ? ಎಕ್ಸ್ಕ್ಯೂಸ್ ಮೀ, ಇದು ನಂದಿನಿ? ನಾನೇ ನಂದಿನಿ, ಹೇಳಿ. ಓ, ನೀವೇನ ನಂದಿನಿ? ನಮ್ಮಮ್ಮ ಹೇಳಿದರೆ ನಂದಿನಿ ಹಾಲೇ ತಗೋಬಾ ಅಂತ. ನಿಮ್ ಹತ್ರ 1 ಲೀಟರ್ ಹಾಲು ಸಿಗ್ಬೋದಾ? ಓ, ಯಾಕೆ ಸ್ಟಾಕ್ ಇಲ್ವಾ? ಖಾಲಿ ಆಗಿದ್ಯಾ? ಸರಿ, ಯಾವಾಗ ಬರುತ್ತಾವ ಕರೀರಿ, ನಾನ್ ಬಂದ್ ತಗೊಂಡ್ ಹೋಗ್ತೀನಿ. ಅಣ್ಣ, ಏನಾಯ್ತಮ್ಮ? ಏನ್ ಬೇಕು ಸರ್? ಹಾಲು, ನಂದಿನಿ ಹಾಲು. ಹಾಲ್ ತಾನೆ ಕೊಡ್ತೀನಿ. ಏನ್ ಸರ್ ಹಿಂಗ ಕೇಳೋದು? ಮಮ್ಮಿ ಅದು ಯಾವ ತರ ಇರ್ಬೇಕು ಗೊತ್ತಾ ಮಮ್ಮಿ? ಅವನು 1.5 ಎಕರ್ ಇರ್ಬೇಕು ಮೊಬೈಲ್. ಸಣ್ಣದಿಲ್ಲ ಬೇಡ ಮಮ್ಮಿ. ಅದಾದ್ಮೇಲೆ ಇವ್ರ ಅಮ್ಮನ ಗೊತ್ತಿಲ್ದಂಗೆ ಇಂಟರ್ನೆಟ್ ಹಾಕ್ಸ್ಕೊಂತಾರೆ. ಆಮೇಲೆ ಬಿಡಿ, ಒಳ್ಳೊಳ್ಳೆ ಫಿಲಂ ನೋಡ್ತಾರದಲ್ಲ, ಒಳ್ಳೊಳ್ಳೆ ಫಿಲಂ ನೋಡ್ತಾರೆ. ಸೌಂಡ್ ಗೊತ್ತಾಗ್ಬಾರ್ದಲ್ಲ, ಅದಕ್ಕೆ ಏನೋ ಒಂದು ಸಿಗಿಸ್ಬಿಟ್ಟು ಕಿವಿಗೆ ಹಾಕೊಂಡ್ಬಿಟ್ಟಿರ್ತಾರೆ. ನೋಡ್ತಾ ಇರ್ತಾರೆ ನೋಡಿ, ಆ ಪಾಠವನ್ನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಚೆನ್ನಾಗಿ. ಬಹಳ ಚೆನ್ನಾಗಿದೆ. ಅವ್ರ ಅಮ್ಮ ಟಕ್ಕಂತ ಎಂಟ್ರಿ, ಏನೋ ನೋಡ್ತಾರೆ. ಮಮ್ಮಿ ಅದೇ ಸೈನ್ಸ್ ಸಬ್ಜೆಕ್ಟ್ ಅಮೀಬಾ ಹೆಂಗ್ ಹುಟ್ಟು ಅಂತ ನೋಡ್ತಾ ಇದ್ದೆ ಮಮ್ಮಿ, ಅದು ಏನ್ ಗೊತ್ತಾ ಮಮ್ಮಿ? ಅವ್ರ ಅಮ್ಮನ ಫುಲ್ ಖುಷಿ. ಗಂಡನಿಗೆ ಪಕ್ಕದಲ್ಲಿ ತಲ್ದಿ ಮಂತ್ರ ಹೇಳ್ತಾ ಇರ್ತಾಳೆ. ಏನು ಅಂದ್ರೆ, ನಮ್ಮ ಮಗನಿಗೆ ಮೊಬೈಲ್ ಕೊಡಿಸಿದಾಗ ಅಮೀಬಾ ಹೆಂಗ್ ಹುಟ್ಟು ಅಂತ ಎಲ್ಲ ನೋಡ್ತಾ ಇದ್ದ. ಅಪ್ಪ ಹಿಂಗ್ ನೋಡ್ತಾನಿಗೆ, ಅದೆಲ್ಲ ಫ್ರೆಂಡ್ಸ್ಗಳೆಲ್ಲ ಬೈಕ್ ತಗೊಬಿಟ್ಟವ್ರಂತೆ, ಬೈಕ್ ಬೇಕಂತೆ. ಆಯ್ತು, ಒಂದ್ ಒಳ್ಳೇದ್ ನೋಡು ಅಂತ ಹೇಳ್ತಾನೆ. ಹೇಳಿದ ತಕ್ಷಣ ಶುರು ಮಾಡ್ತಾನೆ, ಮಮ್ಮಿ ಅದೆಲ್ಲ ಬೇಡ ಮಮ್ಮಿ, ನಾನು ಕುತ್ಕೊಂಡಿದ ತಕ್ಷಣ ಹಿಂಗಿರ್ಬೇಕು ಮಮ್ಮಿ ಬೈಕ್. ಅವ್ರ ಅಮ್ಮ ಅಂತಾಳೆ, ಬೇಡ ಮಗನೆ ಹಿಂಗಿರೋ ಬೈಕ್ ಇದೆ, ಬೇಡ ಮಮ್ಮಿ ಪ್ಲೀಸ್ ಹಿಂಗಿರೋದೇ ಬೇಕು ಮಮ್ಮಿ. ಬಹಳ ಚೆನ್ನಾಗಿರುತ್ತೆ. ಇದು ಯಾಕೆ ಶುರು ಮಾಡಿದೆ ನಾನು ಹೇಳಕ್ಕೆ? ನನ್ನ ಕತೆ ಎಲ್ಲೋ ಹೋಯ್ತು. ಏನಕ್ಕೆ ಶುರು ಮಾಡಿದೆ? ನಿಮ್ ಪ್ರಶ್ನೆ ಏನಿತ್ತು? ಏನಿತ್ತು? ಮರ್ತೆ ಹೋಯ್ತು. ನೀ ನನ್ನ ಕರೆದ್ರೆ ನಾನ್ ಬರಲ್ಲ ಅಂತ ಏನಿಲ್ಲ, ಸ್ವಲ್ಪ ಮನ್ಸೊಡ್ದೋಗಿದೆ ಅಷ್ಟೇ. ಅದನ್ನ ಫಿಕ್ಸ್ ಮಾಡಕ್ಕೆ ಒಂದ್ 200-300 ರೂಪಾಯಿ ಹಾಕೊಟ್ರೆ ಬರ್ತಲ್ಲ ಅಷ್ಟೇ. ನಿಮ್ಗೊಂದು ಹೇಳ, 2 ಕೂಡ ಹೇಳು, ಅದ್ರ ಮುಂಚೆ 2 ಸರಿ ಉಣ್ಬಿಡು. ನಿಮ್ಮಪ್ಪ ನನ್ ಬಗ್ಗೆ ಏನು ಕೇಳಿಲ್ಲ? ಕೇಳಿದ್ರು, ಆ ಹುಡುಗಿ ಯಾಕೆ ಇಷ್ಟ ಆದ್ದು ಅಂತ ಕೇಳಿದ್ರು. ಅದಕ್ ನೀನ್ ಏನ್ ಹೇಳ್ದೆ? ಪಾಮ್ ಚೆನ್ನಾಗಿತ್ತು ಅಂದೆ. ಸ್ಯಾರಿ ಗಲೀಜಾದ್ರೆ ನಮ್ಮವ್ವ ನನ್ ಕೊಲೆ ಮಾಡುತ್ತೆ. ಸ್ಯಾರಿ ಏನಾದ್ರು ಕೊಳೆ ಆದ್ರೆ ನಮ್ಮ ಪಕ್ಕದ ಮನೆ ಪಂಕಜ್ ಆಂಟಿ ಫಕ್ ಫಕ್ ನಂಗೆ ಪಕ್ಕಿಗೆ ಹೊಡೆದ್ಬಿಡ್ತಾರೆ. ಯಾಕಂದ್ರೆ ಅವ್ರ ಸೀರೆನೇ ದೆಪ್ಕೊ ಬಂದು ನಾನು ರೀಲ್ಸ್ ಮಾಡ್ತಾ ಇರೋದು. ಚೆನ್ನಾಗಿದೆ ಎಲ್ಲ ಸೀರೆ. ಶೂಟ್ ಕ್ರಿಯೇಟ್ ಮಾಡಕ್ಕೆ ಎಷ್ಟು ಸ್ಟ್ರಗಲ್ ಇದೆ. ಅಯ್ಯೋ, ನಮ್ ಕೆಳಗಡೆ ಮನೆ ಕಮಲೇಶ್ ಅಂಕಲ್ ಗಿಡ್ಸತ್ ಹೇಳಿದೀನಿ, ಕಾಚ ಕ್ಲಿಪ್ ಹಾಕಿಲ್ಲ, ಕಾಚ ಒಣಗಿದ್ಮೇಲೆ ಬೇಗ ಎತ್ಕೊಬಿಡಿ ಅಂತ. ಒಣಗಿದ್ರು ಹಂಗೆ ಬಿಟ್ಬಿಡ್ತಾರೆ. ಮೊನ್ನೆ ಬಾಬಾರೋ ರಸಿಕಾ ರೀಲ್ ಮಾಡ್ಬೇಕಾದ್ರೆ ಬಂದ್ ಬಾಯಿಗೆ ಕಚ್ಕೊಬಿಟ್ಟಿತ್ತು. ನಂಗೆ ಬರ್ತಿರೋ ಕೋಪಕ್ಕೆ ಕಮಲೇಶ್ ಅಂಕಲ್ಗೆ ಇದೇ ದೊಡ್ಡ ತಗೊಂಡು ತುಟ್ಟಿ ಮೇಲೆ ಹೊಡಿಬೇಕು. ಗಾಳಿ ಯಾಕೆ ಸಪೋರ್ಟ್ ಮಾಡ್ತಿಲ್ಲ ನನಗೆ? ಗಾಯ್ಸ್, ಗಾಳಿ ಕೋಆಪರೇಟೇ ಮಾಡ್ತಾ ಇಲ್ಲ. ಗಾಳಿ ಬಿದ್ದು ಬಿದ್ದು ಹೋಗ್ತ್ಯಾ? ಹೇಳಿ ಮತ್ತೆ ಕೇಳಲ್ಲ ಅಂತ್ಯಾ? ತೆಪ್ಪು ಕುತ್ಕೋ ಇಲ್ಲಿ. ಇಷ್ಟು ಚೆನ್ನಾಗಿರೋ ಸ್ಯಾರಿ ಮನೆ ಚಪ್ಪಿ. ಅಲ್ಲಿ ನೋಡ್ತಿರೋ ಸ್ಯಾರಿ ನೋಡ್ರು, ನೋಡಿ ಸ್ಯಾರಿ ನೋಡಿ ಚೆನ್ನಾಗಿದೆ. ಬರೀ ಡೌಗಳು ನಿಮ್ದು. ಇವತ್ತು ಸೋಮವಾರ ಯಾವ್ದಾದ್ರು ಶಿವನ್ ಸ್ಟೇಟಸ್ ಹಾಕೋಡ.
ಇದೇನು 100% ಡೇಟಾ ಖಾಲಿ ಆಗೋಯ್ತು ಅಂತ ಬತ್ತೈತೆ. ಅದು DP ಹಾಕೊಡೋ ಹೊಸದು. ನೆನ್ನೆ ದೇವಸ್ಥಾನದಲ್ಲಿ ತಗ್ಸ್ಕೊಂಡ್ವಲ್ಲ ಫೋಟೋ, ಅದು ನನ್ನ ಅಮ್ಮ ಕುಟುಂಬ ಅಂತ ಒಂದು ನಮ್ದು ಫ್ಯಾಮಿಲಿ ಗ್ರೂಪ್ ಐತಲ್ಲ, ಅದು ಹಾಕು. ಇಲ್ಲಿ ನೋಡು, ನಮ್ಮ ಫ್ರೆಂಡ್ ಚಿಕ್ಕಮಗಳು ಹೆಂಗ್ ಡ್ಯಾನ್ಸ್ ಮಾಡೋಳೆ, ರೀಲ್ಸ್ ಮಾಡಿ ಹಾಕೋಳೆ. ಎಷ್ಟೋ ಫಾಲೋವರ್ಸ್ ಅವ್ರಂತ ಈಗಲೇ ಅವಳಿಗೆ ಇನ್ಸ್ಟಾಗ್ರಾಮ್ ಅಲ್ಲಿ. ನೀನೇನೋ ನನ್ನ ಸ್ಟೇಟಸ್ ನೋಡಲ್ವಲ್ಲ ನೀನು, ಎಲ್ಲಾ ನೋಡಿರ್ತೀರ, ಊರವರೆಲ್ಲ ರಿಪ್ಲೈ ಮಾಡ್ತಾರೆ, ನನ್ನ ಮಗಾಗಿ ನೀನೇ ನೋಡಲ್ಲ. ಈ ಇನ್ಸ್ಟಾಗ್ರಾಮ್ ಅಲ್ಲಿ ಯಶವಂತ್ ಅಂತ ಒಂದು ಹುಡುಗ ರೀಲ್ಸ್ ಮಾಡ್ತಾರಲ್ಲ, ಅವ್ನು ರೀಲ್ಸ್ ಹಾಕೊಡ. ಅಲೋ ರೀ ಮಂಗಳವ್ರೆ, ನೀನು ಸ್ಟೇಟಸ್ ಹಾಕಿದ್ರಲ್ಲ ಚೆನ್ನಾಗಿತ್ತು ಕಣ್ರಿ, ಎಲ್ಲಿ ಹೊಲ್ಸಿದ್ರಿ ಬ್ಲೌಸ್ ನ? ಕುಚ್ಚೆಲ್ಲ ಚೆನ್ನಾಗ್ ಕೊಟ್ಟು ಅಲ್ದವನೆ. ನಮ್ಮ ಸುಜಾತನ್ ಮಗಳು ನೋಡ್ದ, ಹೇರ್ನ ಸ್ಟ್ರೈಟಿಂಗ್ ಮಾಡಿಸ್ಕೊಂಡ್ಬಿಟ್ಟವಳೆ. ಮೊದಲೊಳ್ಳೆ ಗುಂಗ್ರು ಕೂದ್ಲಂಗಿತ್ತ ಅವಳದು. ರೀ ನೋಡಿ, ನಿಮ್ ಅಣ್ಣ ನಿಮ್ ಫೋಟೋ ಹಾಕೊಂಡು ಬರ್ತ್ಡೇ ವಿಶ್ ಮಾಡಿದ್ದಾನೆ, ನೀವೊಂದ್ ಥ್ಯಾಂಕ್ಸ್ ಅಂತ ಕಳ್ಸಿ ಹೇಳ್ಕೊಡ್ತೀನಿ ನಾನು ವಾಟ್ಸಪ್ ಅಲ್ಲಿ. ಇದೇನ ಈ ಫೋಟೋ ಜೂಮೇ ಮಾಡಕೈತಲ್ಲ. ಅಲೋ ಪೂರ್ಣಿಮಾ, ಇವತ್ತು ಯೂಟ್ಯೂಬ್ ನೋಡ್ಕೊಂಡು ಯಾವ್ದೋ ಒಂದು ಸಕ್ಕರೆ ಪೊಂಗಲ್ ಮಾಡಿದ್ದೆ ಕಣೆ. ಪರವಾಗಿಲ್ಲ, ಚೆನ್ನಾಗಿ ಬಂದಿತ್ತು. ಅಲ್ಲಿ ತೋರ್ಸ್ಬೇಕು ಚೆನ್ನಾಗಿರ್ತದೆ ವಿಡಿಯೋದಲ್ಲಿ, ಅದೇನೋ ಮಾಡ್ದಾಗ ಚೆನ್ನಾಗಿ ಬರೋದೇ ಇಲ್ಲ. ಅಲ್ಲ ಶೋಭಾ, ಇವತ್ತು ಯಾರೋ ಫೇಸ್ಬುಕ್ ಅಲ್ಲಿ ಹೇಳ್ತಾ ಇದ್ರು, ಈ ಅಕ್ಕಿ ತೊಳೆದ ನೀರಲ್ಲಿ ಮುಖ ತೊಳೆದ್ರೆ ಬೆಳಗಾಯ್ತಾರಂತೆ. ಸೊಸೈಟಿ ಅಕ್ಕಿನ ತೊಳಿ ಏನಿಲ್ಲ. ಇದು ಹೆಂಗೋ ಆಫ್ ಮಾಡೋದು? ಯಾವ್ದೋ ಗ್ರೂಪ್ ಅಲ್ಲಿ ಕಾಲ್ ಅಂತ ಒತ್ಬಿಟ್ಟೆ, ಎಲ್ಲ ಅಲೋ ಅಲೋ ಅಂತ ಬಡ್ಕತ್ತವ್ರೆ. ಅಲ್ಲ ರೂಪ, ಈ ಕಡ್ಲೆ ಹಸಿಟ್ನುವೆ ಮತ್ತೆ ಈ ಮೊಸರುನುವೆ ಕಲಸ್ಬಿಟ್ಟು ಮುಖಕ್ಕೆ ಹಚ್ಕೊಂಡ್ರೆ ಅದೇನೋ ಗ್ಲೋ ಆಗತ್ತಂತೆ ಕಣೆ. ಹಚ್ ನೋಡು. ಆಮೇಲೆ ಅದ ವೇಸ್ಟ್ ಮಾಡಿ ತೊಳೆದ್ ಬಿಡ್ಬೇಡ, ಅದ ಮತ್ತೆ ಗೋರ್ಬಿಟ್ಟು ಎಲ್ಲಾನ ಒಂದು ಬೋಸಿಗೆ ಹಾಕೊಂಡು ಮೆಣಸಿಕಾಯಿ ಹಾಕ್ಬಿಟ್ಟು ಅಜ್ಜಿ ಎಣ್ಣೆಗೆ ಬಿಟ್ರೆ ಅದೇ ಬಜ್ಜಿ ಮೆಣಸಿಕಾಯಿ ಅಷ್ಟೇ. ಒಂದೇ ಕಣ್ಣಲ್ಲಿ ಅಳ್ತಾ ಇದೆ. ದಯವಿಟ್ಟು ಕೆಳಗಡೆ ಕೆಂಪು ಬಟನ್ ಕಾಣಿಸೋ ಸಬ್ಸ್ಕ್ರೈಬ್ ಅನ್ನ ಹಂಗೆ ಆಗ್ಬಿಡಿ.